ನಮಸ್ಕಾರ. ನಿನ್ನೆ ಇದ್ದ ಒಂದು ಕೊಡಗಿನಲ್ಲಿ ನಡೆದಿರುವ ಒಂದು ಘಟನೆ ತುಂಬ ದುಃಖವನ್ನುಂಟು ಮಾಡಿದೆ. ಅದು ಕೆಲವರಿಗೆ ದುಃಖ ಇಲ್ಲದೇ ಇರಬಹುದು, ಆದರೆ ಬಹುತೇಕ ಕೊಡಗಿನ ಜನರಿಗೆ ದುಃಖ ತಂದಿದೆ. ವಿನಯ್ ಅಂತ ಹೇಳುವ ಒಬ್ಬ ಇನ್ನೂ ಕೆಲವೇ 30 ವರ್ಷದ ಒಬ್ಬ ಹುಡುಗ, ಮದುವೆಯಾಗಿ ಸಣ್ಣ ಮಗು ಇರುವವನು ಆತ್ಮಹತ್ಯೆಗೆ ಈಡಾಗಿದ್ದಾರೆ. ಆ ಆತ್ಮಹತ್ಯೆ ಮಾಡಿಕೊಂಡಾಗ ಆತ ತನ್ನ ಆತ್ಮಹತ್ಯೆಯ ಒಂದು ವಾಟ್ಸಪ್ ಮೆಸೇಜನ್ನು ಸಾಯುವುದಕ್ಕೆ ಮೊದಲು ಆತ ಕೊಟ್ಟಿದ್ದಾನೆ. ಅದೇನೆಂದರೆ, ನನ್ನ ಸಾವಿಗೆ ಕಾಂಗ್ರೆಸ್ ಪಕ್ಷದ ತೆನ್ನೀರ ಮೈನಾ, ಶಾಸಕರಾದ ಪೊನ್ನಣ್ಣ, ಮಂತರ್ಗೌಡ ಮತ್ತು ಹರೀಶ್ ಪೂವೆಯ ಕಾರಣ ಅಂತ. ಈ ಮೆಸೇಜನ್ನು ಮಾಡಿದ ನಂತರ ಆತ ಸೂಸೈಡ್ ಮಾಡಿಕೊಂಡಿದ್ದಾರೆ. ಇದು ಘಟನೆ. ನಾನು ಹೇಳಕ್ಕೆ ಹೊರಟಿರೋದು, ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಕೊಡಗಿನಲ್ಲಿ, ವಿಶೇಷವಾಗಿ ವಿರಾಜಪೇಟೆ ತಾಲೂಕಿನಲ್ಲಂತೂ ಹೇಳೋದು ಬೇಡ, ಇಡೀ ಕೊಡಗಿನಲ್ಲಿ ಎಲ್ಲ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಪಕ್ಷದ ಕಚೇರಿಗಳಾಗಿದೆ. ಅದರಲ್ಲೂ ಕಾನೂನು ಸಲಹೆಗಾರರಾದ ಈ ಪೊನ್ನಣ್ಣ ಯಾರಿದ್ದಾರೆ, ಅಜ್ಜಿಕುಟ್ಟಿರ ಪೊನ್ನಣ್ಣ, ಅವರ ಬಗ್ಗೆ ಮಾತಾಡಲೇಬಾರದು. ಒಂದು ವೇಳೆ ಮಾತಾಡಿದರೆ ಅವರ ಚೇಲಗಳು ಮುಗಿ ಬೀಳ್ತಾರೆ, ವಾಟ್ಸಪ್ಗಳಲ್ಲಿ ಮೆಸೇಜ್ ಹಾಕ್ತಾರೆ, ಫೋನಲ್ಲಿ ಧಮಕಿ ಹಾಕ್ತಾರೆ. ಮತ್ತು ಎಲ್ಲ ಪೊಲೀಸ್ ಸ್ಟೇಷನ್ಗಳು ಈ ಕಾನೂನು ಸಲಹೆಗಾರರ ಪೊನ್ನಣ್ಣನ ಆಣತಿಯಂತೆ ನಡೀತಾ ಇದೆ. ಅಲ್ಲಿಯ DYSPಗಳಾಗಲಿ, ಅಲ್ಲಿಯ SIಗಳಾಗಲಿ, BJP ಕಾರ್ಯಕರ್ತರು ತಮ್ಮ ನೋವನ್ನು ತೋಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದಾಗ, ಕಂಪ್ಲೇಂಟನ್ನು ಕೊಟ್ಟಾಗ ಯಾವುದೇ ಒಂದು ಕಂಪ್ಲೇಂಟ್ FIR ಆಗೋದಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷದ ಯಾವುದೋ ಒಬ್ಬ ಸಣ್ಣ ಕಾರ್ಯಕರ್ತ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ತಕ್ಷಣ ಅದು FIR ಆಗುತ್ತೆ. ಇದಕ್ಕೆ ನಾನೇ ಉದಾಹರಣೆ. ನನ್ನನ್ನು ಇಟ್ಕೊಂಡೇ ಹೇಳ್ತೇನೆ ನೋಡಿ. ಆತ್ಮಹತ್ಯೆ ಮಾಡಿಕೊಳ್ಳೋದು ಒಂಥರ ತಪ್ಪು ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕೆಂದರೆ ಈ ದುಷ್ಕರ್ಮಿಗಳ ವಿರುದ್ಧ ನಾವು ಹೋರಾಟ ಮಾಡಬೇಕು. ನನ್ನ ಉದಾಹರಣೆ ಹೇಳ್ತೇನೆ. ಚುನಾವಣೆಯ ಸಂದರ್ಭದಲ್ಲಿ ಇದೇ ಪೊನ್ನಣ್ಣನವರ ಕುಮ್ಮಕ್ಕಿನ ಮೇಲೆ ಅವರ ಕ್ಷೇತ್ರದಲ್ಲಿರುವ 5 ಪೊಲೀಸ್ ಠಾಣೆಗಳಲ್ಲಿ ನನ್ನ ಮೇಲೆ FIR ಮಾಡಲಾಯಿತು. 5 ಕೇಸುಗಳನ್ನು FIR ಮಾಡಲಾಯಿತು. ಅವರೊಂದು ಜನವನ್ನು ಇಟ್ಕೊಂಡಿದ್ದಾರೆ, ಒಂದು ಚೇಲರನ್ನು, ಈ ಕಂಪ್ಲೇಂಟ್ ಕೊಡಲಿಕ್ಕಾಗಿಯೇ. ನೋಡಿ, ಇತ್ತೀಚೆಗೆ ದೇವಸ್ಥಾನದ ಒಂದು ಗಲಾಟೆಯಲ್ಲಿ ಅನಿಲ್ ಎಂಬಾತ ಒಬ್ಬ ಅರ್ಚಕನ ಮೇಲೆ ಹಲ್ಲೆ ಮಾಡಿದರಲ್ಲ, ಈ ಅನಿಲ್ ಅಂತ ಹೇಳುವವನನ್ನು ಚೂ ಬಿಟ್ಟು ಇದೇ ಪೊನ್ನಣ್ಣನವರು ನನ್ನ ಮೇಲೆ ಒಂದು FIR ಮಾಡಿಸಿದರು. ಆ FIR ಪೊನ್ನಂಪೇಟೆ ಪೊಲೀಸ್ ಸ್ಟೇಷನಲ್ಲಿ ನನ್ನ ವಿರುದ್ಧ ಕಂಪ್ಲೇಂಟ್ ಕೊಟ್ಟರು. ಹೀಗೆ ಸುಮ್ಮನೆ ಕೋಮು ಪ್ರಚೋದನೆ ಮಾಡ್ತಾರೆ. ಇವರೇ ಹೇಳ್ಕೊಡೋದು. ಇವರ ಒಂದು ಸಣ್ಣ ಒಂದು ವಕೀಲರ ಗುಂಪನ್ನು ಇಟ್ಕೊಂಡಿದ್ದಾರೆ, ಬೆಂಗಳೂರಿಂದ ಕರೆತಂದವರು ಅಥವಾ ಕೊಡಗಿನಲ್ಲಿರುವವರು ಸಣ್ಣ ಗುಂಪು. ಅವರಿಂದ ಯಾವ ಸೆಕ್ಷನ್ ಹಾಕಬೇಕು ಅಂತೇಳಿ ಆ ದೂರಿನಲ್ಲಿ ಬರೀತಾರೆ. ಅದೇ ಥರ ಆಗುತ್ತೆ. ನನ್ನ ಮೇಲೆ ಹಾಕಿರುವ 5 ಕೇಸುಗಳಿಗೆ ನಾನು ಇದೇ ವಿನಯ್ ಅವರು ಯಾವ ಲಾಯರ್ ಹತ್ರ ಹೋಗಿದ್ದರು, ಅರುಣ್ ಶ್ಯಾಮ್ ಮತ್ತು ಇನ್ನೊಬ್ಬರು ವಕೀಲರಿದ್ದರು, ನಿಶಾಂತ್. ಈ ವಕೀಲರ ನನಗೆ ಸಹಾಯ ಮಾಡಿ ಅವರು 5 ಕೇಸ್ಗಳಿಗೆ ಸ್ಟೇಯನ್ನು ತಂದುಕೊಟ್ಟಿದ್ದಾರೆ. ಈ ಸ್ಟೇಯನ್ನು ತಂದುಕೊಟ್ಟಿರೋದ್ರಿಂದ ನನ್ನ ಚಟುವಟಿಕೆಗಳಿಗೆ ತೊಂದರೆ ಆಗ್ತಾ ಇಲ್ಲ. ಇಲ್ಲದಿದ್ದರೆ ನಾನು ವಾರದಲ್ಲಿ 4 ದಿನ ನಾನು ಈ ನ್ಯಾಯಾಲಯದಲ್ಲಿ ಅಲೆಯಬೇಕಾಗಿತ್ತು. ಇನ್ನು ಈ ಪೊನ್ನಣ್ಣನ ವಿರುದ್ಧ ಯಾರಾದರೂ ಮಾತಾಡಿದರೆ ಸಾಕು, ಧಮಕಿ ಹಾಕೋದ್ರಿಂದ ಹಿಡಿದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋದ್ರಿಂದ ಹಿಡಿದು ಸಣ್ಣ ಪುಟ್ಟ ಒಂದು ಇದಲ್ಲ. ಇತ್ತೀಚೆಗೆ ನೋಡಿ, ಇಡೀ ದೇಶದಲ್ಲಿ ಪ್ರತಿಭಟನೆಗಳಾಗುತ್ತವೆ, ಚಳವಳಿ ಆಗ್ತವೆ. ಅದು ಪ್ರಜಾಪ್ರಭುತ್ವದಲ್ಲಿರೋದು, ಕಾನ್ಸ್ಟಿಟ್ಯೂಷನಲ್ಲಿರೋದು, ಇದರ ಪ್ರಕಾರ ನಡೀತದೆ. ಮೋದಿಯವರ ವಿರುದ್ಧ ಕೂಡ ಪ್ರತಿಭಟನೆ ಆಗಿದೆಯಲ್ಲ, ಅವರ ಪ್ರತಿಕೃತಿ ದಹನ ಮಾಡಿದೆಯಲ್ಲ. ಇದೇ ಪೊನ್ನಣ್ಣನ ವಿರುದ್ಧ BJP ಕಾರ್ಯಕರ್ತರು ಅವರ ಪ್ರತಿಕೃತಿ ದಹನ ಮಾಡಿ ಒಂದ್ಸರಿ ವಿರಾಜಪೇಟೆಯಲ್ಲಿ ಪ್ರತಿಭಟನೆ ಮಾಡಿದರು. ಈ ಪ್ರತಿಭಟನೆ ಮಾಡಿದ್ದಕ್ಕೆ ಮಹಿಳೆಯರು ಸೇರಿದಂತೆ ಅನೇಕರ ಮೇಲೆ, ಅಂದರೆ 30 ಜನರ ಮೇಲೆ ಇದೇ ಪೊನ್ನಣ್ಣ ಕೇಸ್ ಹಾಕಿಸಿದರು. ಕೇಸ್ ಹಾಕಿ ಅವರು ಮತ್ತೆ ಹೋಗಿ ಹೈಕೋರ್ಟಿನಿಂದ ಸ್ಟೇ ತಂದರು. ಇಂಥ ಸ್ಟೇಗಳು ತಂದಿರೋ ಎಷ್ಟೋ ಪ್ರಕರಣಗಳಿದ್ದಾವೆ. ಇವತ್ತು ಯಾವುದೇ ಪ್ರಕರಣ ಆಗಲಿ, ಪೊಲೀಸ್ ಸ್ಟೇಷನ್ಗೆ ಹೋದರೆ ಸಾಕು, ಕಾಂಗ್ರೆಸ್ ಕಾರ್ಯಕರ್ತರು ಯಾವುದೇ ತಗೊಂಡು ಹೋಗಲಿ, ಅದು ನಮ್ಮ ಮೇಲೆ ಮೊಕದ್ದಮೆ ದಾಖಲಾಗ್ತದೆ, FIR ಆಗ್ತದೆ. ಮತ್ತು ಪೊಲೀಸರು ಮನೆಗೆ ಅಟಾಯಿಸ್ಕೊಂಡು ಬರ್ತಾರೆ. ಒಂದೇ ಒಂದು ಕೇಸ್ ಹಾಕಿದ್ರೆ ಸಾಕು, ಆತನನ್ನು ರೌಡಿ ಸೀಟಿಗೆ ಸೇರಿಸಲಾಗುತ್ತೆ. ಎಷ್ಟೋ ಜನ BJP ಕಾರ್ಯಕರ್ತರನ್ನು ರೌಡಿ ಸೀಟಿಗೆ ಸೇರಿಸಲಾಗಿದೆ. ಇದರೊಂದು ಅಂಕಿಅಂಶವನ್ನು ತೆಗಿಬೇಕಾಗ್ತದೆ. ಇನ್ನೊಂದು, ಈ ತೆನ್ನೀರ ಮೈನಾ ಅಂತೇಳು, ಅವನಂಥ ಒಬ್ಬ ಕಿರುಕುಳ ಕೊಡುವ ಮನುಷ್ಯ ಕೊಡಗಿನಲ್ಲಿ ಯಾರೂ ಇಲ್ಲ. ಇತ್ತೀಚೆಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಮೇಲೆ ಆತನಿಗೆ ಮದ ಏರ್ಬಿಟ್ಟಿದೆ. ಈ ಮೈನಾ ವಾಟ್ಸಪ್ಪಲ್ಲಿ BJP ಕಾರ್ಯಕರ್ತರ ಮೇಲೆ ಏನೆಲ್ಲ ಹಾಕಿದ್ದಾರೆ, ಎಷ್ಟೆಲ್ಲ ನೋವು ಕೊಟ್ಟಿದ್ದಾರೆ. ಇದೇ ಮೈನಾ ನನ್ನ ನಾಟಕ ಕರಿನೀರ ವೀರ ನಾಟಕ ಪುಸ್ತಕವನ್ನು ಕಳೆದ ವರ್ಷ ಬಿಡುಗಡೆಗೆ ಅಂತ ನಾನು ಮಡಿಕೇರಿಗೆ ಹೋದಾಗ, ಅದು ನಮ್ಮ ಭಾರತೀಯ ವಿದ್ಯಾಭವನದ ಸಣ್ಣ ಒಂದು ಸ್ಟೇಜಿನಲ್ಲಿ ನನ್ನ ಕಾರ್ಯಕ್ರಮ ಇದ್ದಿದ್ದು ಸಂಜೆ 5 ಗಂಟೆಗೆ. ಇದೇ ಮೈನಾ
ದೂರು ಕೊಟ್ಟು ನನಗೆ 4 ಗಂಟೆಯವರೆಗೆ ಅನುಮತಿ ನೀಡಲಿಲ್ಲ. 5 ಗಂಟೆ ಕಾರ್ಯಕ್ರಮ, ನಾವು ಲೈಟ್ ಹಾಕ್ಕೊಳ್ಬೇಕು, ಮೈಕ್ ಸೆಟ್ ಮಾಡಬೇಕು, ಬ್ಯಾನರ್ ಕಟ್ಟಬೇಕು. 4 ಗಂಟೆ 10 ನಿಮಿಷಕ್ಕೆ ನನಗೆ ಅನುಮತಿ ಸಿಕ್ಕಿದ್ದು. ಇದಕ್ಕೆ ಕಾರಣ ಈ ತೆನ್ನಿರ ಮೈನ. ಈ ತೆನ್ನಿನ ಮೈನ ಅಂತ ಹೇಳುವವನು ಕೊಡಗಿನಲ್ಲಿ ವಿಪರೀತವಾಗಿ ಆಗಿಬಿಟ್ಟಿದೆ. ಇದೇ ಥರ ಮೈನ ಒಬ್ಬನೇ ಅಲ್ಲ, ಕಾಂಗ್ರೆಸ್ಸಿನ ಕೆಲವರು ಆಯಕಟ್ಟಿನ ಜಾಗದಲ್ಲಿ ಕೆಲವು ಪುಡಾರಿಗಳಿದ್ದಾರೆ. ಇವರು ಇವತ್ತು ಯಾವ ಥರ ಇದ್ದಾರೆ ಅಂದರೆ, ಎಲ್ಲ ಕಾರ್ಯಕರ್ತರು ಇವತ್ತು ಪೊಲೀಸರೇ. ನನಗೆ ಯಾವುದೇ ನಾನೊಂದು ವಾಟ್ಸಪ್ಪಲ್ಲಿ ಮಾತಾಡಿದ್ರೆ ಸಾಕು, ಬಿರ್ನಾಣಿಯಿಂದ, ತೆರಾಲಿಂದ, ಶ್ರೀಮಂಗಲದಿಂದ, ಸೆಟ್ಟಿಗೇರಿಯಿಂದ ಎಲ್ಲಿಂದ ಫೋನ್ ಕರೆಗಳು ಬರ್ತವೆ. ತಾಕತ್ತಿದ್ರೆ ಬಾರೋ, ನಿನ್ನ ಪೊನ್ನಣ್ಣನ ವಿರುದ್ಧ ಮಾತಾಡೋಕ್ಕೆ ನಿನಗೆ ಯಾವ ಹಕ್ಕಿದೆ, ನೀನು ಯಾವ ಗೊನೆ ನಾಯಕ, ಬಾರೋ ತಾಕತ್ತಿದ್ರೆ ಬಿರ್ನಾಣಿಗೆ. ಈ ಥರ ಕೊಲೆ ಬೆದರಿಕೆಯಿಂದ ಹಿಡಿದು ಅನೇಕ ದೂರುಗಳನ್ನು ಮತ್ತು ಬೆದರಿಕೆಗಳನ್ನು ನನ್ನ ಮೇಲೆ ಹಾಕಿದ್ದು. ನಾನೇನು ಹೋಗಿ ಕಂಪ್ಲೇಂಟ್ ಕೊಡೋಕ್ಕೆ ಹೋಗಿಲ್ಲ. ಈಗ ನೀವೇ ಹೇಳಿ, ನಮ್ಮ BJP ಶಾಸಕರಿದ್ರಲ್ಲ, ಅಪ್ಪಚ್ಚು ರಂಜನ್ ಮತ್ತು KG ಬೋಪಯ್ಯ, ಅವರು ಎಷ್ಟು ವರ್ಷ, ಕನಿಷ್ಠ 20 ವರ್ಷ ಇಲ್ಲಿ MLA ಆಗಿದ್ದರು. ಯಾವುದೇ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಈ ಥರ ನನಗೆ ಹೆರಾಸ್ ಆಗ್ತಾ ಇದೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು? ಅಥವಾ KG ಬೋಪಯ್ಯನ ವಿರುದ್ಧ, ಅಪ್ಪಚ್ಚು ರಂಜನ ವಿರುದ್ಧ ಈ ಕಾಂಗ್ರೆಸ್ ಕಾರ್ಯಕರ್ತರು ಯಾರಾದರೂ ಕೇಸ್ ಹಾಕಿದ್ದಾರಾ? ಇದು ಒಳ್ಳೆ ಕಥೆ ಆಯ್ತಲ್ಲ. ಅಭಿವೃದ್ಧಿ ಕೆಲಸದ ಬಗ್ಗೆ ವಾಟ್ಸಪ್ಪಲ್ಲಿ ಹಾಕಿದರೆ ಏನು? ಅವನು ಸಾಯುವುದಕ್ಕೆ ಮೊದಲು ಅವನು ವಾಟ್ಸಪ್ ಮಾಡಿದ್ದು. ಇದೇ ಪೊನ್ನಣ್ಣ ಕಾನೂನು ಸಲಹೆಗಾರ, ಹೈಕೋರ್ಟಿನಲ್ಲಿ ಲಾಯರ್ ಆತ, ಮತ್ತು ಅಸಿಸ್ಟೆಂಟ್ ಅಡ್ವೊಕೇಟ್ ಜನರಲ್ ಆಗಿದ್ದವರು. ಇವರು ಹೇಳ್ತಾರೆ ವಾಟ್ಸಪ್ನಲ್ಲಿರೋದನ್ನೆಲ್ಲ ನಿಮಗೆ ಗೊತ್ತಾ, ಕೋರ್ಟಿನಲ್ಲಿ ವಾಟ್ಸಪ್ಪನ್ನು ತಗೊಳ್ತಾರೆ. ವಾಟ್ಸಪ್ ಕೂಡ ಈಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುವ ವಾಟ್ಸಪ್ಪಿನ ಮೇಲೆ ಅನೇಕ ಕೇಸ್ಗಳಾಗಿಲ್ವಾ? ಇತ್ತೀಚೆಗೆ ಮೈಸೂರಿನಲ್ಲಿ ಸತೀಶ್ ಅಂತ ವ್ಯಕ್ತಿಯ ಮೇಲೆ ವಾಟ್ಸಪ್ ಮಾಡಿ ಆ ಥರ ಗಡಿಪಾರಿನವರೆಗೂ ಅವರು ಹೋಗಿಲ್ವಾ? ಇದೇ ವಾಟ್ಸಪ್ನಲ್ಲಿ ಈ ಪೊನ್ನಣ್ಣ ಗ್ಯಾಂಗಿನ ಅಂದರೆ ಕಾಂಗ್ರೆಸ್ಸಿನ ಇವರಿದ್ದಾರಲ್ಲ, ಈ ಮುಸ್ಲಿಂ ಬಾಂಧವರು, ಅವರು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಕೊಡಲಿಲ್ವಾ? ಇವತ್ತು ಎಷ್ಟೋ ಗಲಾಟೆಗಳಾಗಿದೆ. ಇದೊಂದು ಕೊಡಗಿನಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಕಚೇರಿಗಳಾಗಿದೆ ಪೊಲೀಸ್ ಠಾಣೆಗಳು. ನಮ್ಮ BJP ಅಲ್ಲ, BJP ಜನತಾದಳ ಯಾವ ಕಾರ್ಯಕರ್ತನಿಗೂ ನೆಮ್ಮದಿ ಇಲ್ಲ. ನಾವೊಬ್ಬ ಹಿರಿಯನಾಗಿ ನಮ್ಮ ಕಾರ್ಯಕರ್ತರಿಗೆ, BJPಯ ಕಾರ್ಯಕರ್ತರಿಗೆ ನಾನೊಂದು ಮನವಿ ಮಾಡ್ತೇನೆ, ಸಾಯಕ್ಕೆ ಹೋಗ್ಬಿಡ್ರಿ, ಹೋರಾಡೋಣ. ನೋಡಿ, ಈ AKS ಇದ್ರಲ್ಲ, ಈ AKS ಒಬ್ಬ ನಾಗರಹಾವು ಇದ್ದಾಗೆ, ಬುಷ್ ಅಂತ ಹೇಳ್ತಾ ಇದ್ರು, ಕಚ್ಚೆಗೆ ಬರ್ತಾಯಿದ್ರು. ಆಗ ನಮಗೆ ಗೊತ್ತಾಗ್ತಿತ್ತು, ಓ ಇದು ನಾಗರಹಾವು, ಇದು ಕಚ್ಚುತ್ತದೆ ಅಂತ. ಆದರೆ ಕೆರೆ ಹಾವಿನ ವೇಷ ಹಾಕ್ಕೊಂಡು ನಾಗರಹಾವಿನಾಗೆ ಮಲ್ಕೊಂಡಿರ್ತಾರಲ್ಲ, ಪಾಪ ನಲ್ಲವು ಧರಣಿ ಸತ್ಯಾಗ್ರಹ ಆಯ್ತಲ್ಲ, ಈ ಪ್ರತಿಕೃತಿ ದಹನ ಮಾಡಿದ್ರಲ್ಲ ಈ ಪೊನ್ನಣ್ಣನ ವಿರುದ್ಧ, ಆಗ ಅದರ ವಿರುದ್ಧ ಕೆಲವರು ಚೇಲಗಳು, ಓ ನಂಗಡ ಕುഞ്ഞಿ ಕೊಡವ ಕುഞ്ഞಿ. ಏನಿದು? ಒಬ್ಬ ಶಾಸಕ ಅಷ್ಟೇ, ರಸ್ತೆಗಾಗಿ ಅಥವಾ ಇನ್ಯಾವುದೋ ಕಾಮಗಾರಿಗಾಗಿ ಅಥವಾ ಸೇತುವೆಗಳಿಗಾಗಿ ಅಥವಾ ಚರಂಡಿಗಾಗಿ ಅಥವಾ ಶೌಚಾಲಯಕ್ಕಾಗಿ ಜನ ಕೇಳ್ತಾರೆ, ಹೋಗಿ ಮಾಡಲಿ. ಇನ್ನು ಅವರ ಜೊತೆ ಕೆಲವರು ಸೇರ್ಕೊಂಡಿದ್ದಾರೆ, ಕಮಲ ಕಾಂಗ್ರೆಸ್ಗರು ಅಂತ. ಈ ಕಡೆ BJPಯಲ್ಲೂ ಇರ್ತಾರೆ, ಆ ಕಡೆ ಪೊನ್ನಣ್ಣನಿಗೂ ಸಹಕಾರ ಕೊಡುವಂಥ ಅನೇಕ ದುಷ್ಟ ವ್ಯಕ್ತಿಗಳು ನಮ್ಮಲ್ಲಿದ್ದಾರೆ. ಬ್ಯಾಂಕ್ಗಳ ಅಧ್ಯಕ್ಷರಾಗಿಯೂ ಇದ್ದಾರೆ ಕೆಲವರು. ಇಂಥ ದುಷ್ಟ ವ್ಯಕ್ತಿಗಳ ಕುಮ್ಮಕ್ಕಿನಿಂದ ಇವತ್ತು ಈ ಕಾರ್ಯಕರ್ತರಿಗೆ ನೆಲೆ ಇಲ್ಲದಾಗಿದೆ. ನಾನೊಂದು ಮನವಿ ಮಾಡ್ತೇನೆ, ಯಾಕೆಂದರೆ ನಾವೆಲ್ಲ ಪಕ್ಷಕ್ಕಾಗಿ ದುಡಿದಿದ್ದೇವೆ. ಆದರೆ ನಾನು ಒಬ್ಬ ಹಿರಿಯನಾಗಿ ಮನವಿ ಮಾಡ್ತೇನೆ, ನಮ್ಮ ಮಕ್ಕಳು ಕಾರ್ಯಕರ್ತರು, ಉತ್ಸಾಹಿ ಕಾರ್ಯಕರ್ತರು, ಸೌಮ್ಯ ಸ್ವಭಾವದ ಕಾರ್ಯಕರ್ತರು ಅನೇಕರಿದ್ದಾರೆ, ಸಜ್ಜನರಿದ್ದಾರೆ. ವಿನಯ್ ಅಂತ ಹೇಳುವವನು ಯಾವ ದುಷ್ಕೃತ್ಯ ಮಾಡಿದವನು ರೀ? ಒಬ್ಬ ಸೋಷಿಯಲ್ ಮೀಡಿಯಾದ ಎಡ್ಮಿನ್ ಅಷ್ಟೇ. ಆ ಎಡ್ಮಿನ್ನನ್ನು ನಿನಗೆ 107 ಕೇಸ್ ಹಾಕ್ತೀವಿ, ನಿಮಗೆ ರೌಡಿ ಶೀಟ್ ಓಪನ್ ಮಾಡ್ತೀವಿ ಅಂತೇಳಿ ಸಾಮಾನ್ಯ ಪೇದೆಗಳು ದಿನನಿತ್ಯ ಫೋನ್ ಮಾಡ್ತಾ ಇದ್ದಾರೆ. ಅವನಿಗೆ ಏನಾಗಬೇಕು ಹೇಳಿ? ಅವನು ಸೂಕ್ಷ್ಮದವನಾದ್ದರಿಂದ, ಅವನೊಬ್ಬ ಸಜ್ಜನ ವ್ಯಕ್ತಿ ಆದ್ದರಿಂದ, ಅಥವಾ ಆತನಿಗೆ ಇದನ್ನೆಲ್ಲ ಎದುರಿಸುವ ಅನುಭವ ಇಲ್ಲದರಿಂದ ಆತ ಸೂಸೈಡ್ ಮಾಡಿಕೊಂಡ. ದಯಮಾಡಿ ಈ ಪೊಲೀಸರು ಇನ್ನಾದರೂ ಕಾಂಗ್ರೆಸ್ ಕಚೇರಿಯನ್ನಾಗಿ ಮಾಡಬೇಡಿ. ಪೊಲೀಸ್ ಠಾಣೆಗಳು ಪೊಲೀಸ್ ಠಾಣೆಗಳಾಗಿಯೇ ಇರಲಿ. ಯಾರಿದ್ದಾರೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ. ಈಗ ಪರಮೇಶ್ವರ್ ಅವರು ಸುದ್ದಿ ಕೇಳಿದೆ, ನಾನು CODಗೆ ಕೊಡ್ತೇನೆ. ಈ CODಗಳ ತನಿಖೆ ಎಲ್ಲ ಏನಾಗಿದೆ? COD ತನಿಖೆ? ಜಾರ್ಜಿನ ಮೇಲೆ ಮೊಕದ್ದಮೆ ದಾಖಲಾಯಿತು, ಏನಾಯಿತು? ಈ COD ತನಿಖೆ ಇದ್ದರೆ ಅಪರಾಧಿಗಳು ಯಾರಿದ್ದಾರೆ ಅದನ್ನು ರಕ್ಷಣೆ ಮಾಡಲಿಕ್ಕೆ CBIಗೆ ಕೊಡಬೇಕು ಈ ಪ್ರಕರಣವನ್ನು. CBI ಕೊಟ್ಟರೆ ಮಾತ್ರ ಇದಕ್ಕೊಂದು ಅಂತ್ಯ ಕಾಣಲಿಕ್ಕೆ ಸಾಧ್ಯ ಆಗಿದೆ. ನಾನು BJP ಕಾರ್ಯಕರ್ತರಲ್ಲಿ ಮಾಡ್ತೇವೆ, ಸಾಯಕ್ಕೆ ಹೋಗ್ಬಿಡ್ರಿ, ಹೋರಾಡೋಣ. ಇವರೇನು ಶಾಶ್ವತ ಆಗಿರ್ತಾರ? ಇವರು ಗೆದ್ದಿರೋದೇ ಹಣದ ಸೊಕ್ಕಿನಿಂದ. ಎಷ್ಟೊಂದು ಹಣ ಖರ್ಚು ಮಾಡಿದ್ರು ಇದೇ ಶಾಸಕ ಪೊನ್ನಣ್ಣ. ಐನು ಮನೆಗಳಿಗೆ, ದೇವಸ್ಥಾನಗಳಿಗೆ ಅಂತ ತಾನೇ ಸಂಪಾದನೆ ಮಾಡಿದಾಗಿರ್ಬೋದು. ಕೋಟಿ ಬಂದು ಸುರಿದ್ರಲ್ಲ. ಒಂದು ಇಲೆಕ್ಷನಿಗೆ 40 ರಿಂದ 50 ಕೋಟಿ ಖರ್ಚು ಮಾಡಿದ್ದಾರೆ ನಮ್ಮ ವಿರಾಜಪೇಟೆ ಕ್ಷೇತ್ರದಲ್ಲಿ. ಎಲ್ಲ ಮತದಾರರಿಗೆ, ಅನೇಕ ಮತದಾರರಿಗೆ 2,000, 3,000, 5,000 ದುಡ್ಡು ಕೊಟ್ಟೇ ಗೆದ್ದಿರೋದಾದರೆ ಎಷ್ಟು? ಕೇವಲ 3,000 ಓಟುಗಳಲ್ಲಿ ಗೆದ್ದಿದ್ದೀರಿ.
ನೀನೇನು ಭಾಳ ಹ್ಯೂಜ್ ಮಾರ್ಜಿನಿಂದ ಗೆದ್ದಿಲ್ಲ. ಈ ಹಣದ ಪ್ರಭಾವದಿಂದ ಕೆಲವು ಕಮಲ ಕಾಂಗ್ರೆಸ್ಸಿಗರ ಒಂದು ಅನಾಚಾರದಿಂದ ನೀವು ಗೆದ್ದಿರಿ. ಇಲ್ಲದಿದ್ದರೆ ನೀವೇನು ಗೆಲ್ತಾ ಇರಲಿಲ್ಲ. ಅದಲ್ಲದೆ ನಮ್ಮ ಶಾಸಕರು 4-5 ವರ್ಷ ಟರ್ಮ್ ಆಯಿತು ಅಂತ ಹೇಳುವ ಬೇಸರ ನಮ್ಮ ಮತದಾರರಿಗಿತ್ತು. ಅದಕ್ಕಾಗಿ ನೀವು ಗೆದ್ದಿರಿ ಹೊರತು. ನೋಡಿ, ಲೋಕಸಭೆಗೆ ಹೇಗೆ ಮತ ಹಾಕಿದ್ರು ಜನ. ನಿಮ್ಮ ಕ್ಷೇತ್ರದಲ್ಲೇ 20,000-30 ಸಾವಿರ ಕಾಂಗ್ರೆಸ್ ಕಡಿಮೆ ಒಟ್ಟಲ್ವಾ? ತಿಳ್ಕೊಳ್ಳಿ. ಇದನ್ನು ಬೇಕಾದರೆ ನೀವು FIR ಮಾಡಿ, ನನಗೇನು ಭಯ ಇಲ್ಲ. ಆದರೆ ಹೇಳ್ತೇನೆ, ಶಾಸಕರೆಂದರೆ ಜನಸೇವಕರು, ಕಂಪ್ಲೇಂಟ್ ಮಾಡುವ ಪೊಲೀಸರಲ್ಲ. ನೀವು ಪೊಲೀಸರಾಗಿ ವರ್ತಿಸ್ತಾ ಇದ್ದೀರಿ. ಗೂಂಡಾಗಿರಿ ನೀವು ಮಾಡ್ತಾ ಇದ್ದೀರಿ. ಪೊನ್ನಣ್ಣ ಕಾನೂನು ಸಲಹೆಗಾರ ಅಂತೆ. ಈ ಕಾನೂನು ಸಲಹೆಗಾರನ ಸಲಹೆ ಏನು ಗೊತ್ತಾ? ಎಲ್ಲ ಪೊಲೀಸ್ ಸ್ಟೇಷನ್ಗಳನ್ನು ಕಾಂಗ್ರೆಸ್ ಕಚೇರಿಯಾಗಿ ಮಾಡಿದ್ದು. ನಾಚಿಕೆ ಆಗಬೇಕ್ರಿ ನಿಮಗೆಲ್ಲ, ನಾಚಿಕೆ ಆಗಬೇಕು. ನಮಸ್ಕಾರ. ಇನ್ನೊಂದು ಮಾತು ಕೊನೆಯದಾಗಿ ಹೇಳ್ತೇನೆ, ಹೋರಾಟ ಮಾಡೋಣ. ಪೊನ್ನಣ್ಣನ ವಿರುದ್ಧ, ಮಂತರ್ಗೌಡ ವಿರುದ್ಧ, ಹರೀಶ್ ಬೋಯ್ ಯಾರಿದ್ದಾರೆ ಅವರ ವಿರುದ್ಧ ಮೊಕದ್ದಮೆ ದಾಖಲಾಗಬೇಕು. FIR ಅಲ್ಲಿ ಅವರ ಹೆಸರು ಬರಬೇಕು. ಈ ತೆನ್ನೀರ ಮೈನಾ ಅಂತ ಯಾರಿದ್ದಾರೆ ಆ ದುಷ್ಕರ್ಮಿಯ ವಿರುದ್ಧ ತೀವ್ರವಾದ ಕಠಿಣ ಕ್ರಮ ಕೈಗೊಳ್ಳಬೇಕು. ಆತನ ಈ ಬೇಡದ ಕೆಲಸಗಳು ಇನ್ನಾದರೂ ನಿಲ್ಲಬೇಕು. BJP ಕಾರ್ಯಕರ್ತರು ಸೈನಿಕರಾಗಿ ಕೆಲಸ ಮಾಡೋಣ, ಸೈನಿಕರಾಗಿ ಯೋಧರಂತೆ ಕೆಲಸ ಮಾಡೋಣ. ಆತ್ಮಹತ್ಯೆ ಮಾಡಿಕೊಳ್ಳುವ ಹೇಡಿಗಳಾಗಬಾರ್ದು. ನಾವು ಯೋಧರಂತೆ ಕೆಲಸ ಮಾಡೋಣ. ನಮಗೆ ಇನ್ನೇನು ನಮ್ಮ ಕಾಲ ಮುಗಿದು ಹೋಯ್ತು ಅಂತೇಳಿ ಚಿಂತೆ ಮಾಡಬೇಡಿ. ಕಾಲ ಇನ್ನೂ ಮುಂದೆ ಇದೆ. ನಮಗೆ ಚುನಾವಣೆಗಳು ಇನ್ನೂ ಬರ್ತವೆ. ಇವರ ಹಣದ ಮದದಿಂದ ಅವ್ರು ಗೆದ್ದಿರೋದು ಜನರ ಅಭಿಪ್ರಾಯದಿಂದ ಗೆದ್ದಿರೋದಲ್ಲ. ನಮಸ್ಕಾರ.